ಎಲ್ಲರಿಗೂ ನಮಸ್ತೆ. ಗುಡ್ ಈವ್ನಿಂಗ್. ಇವತ್ತಿನ ತರಗತಿಯಲ್ಲಿ ನಾವು ಅಂಗಾಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ಟಿಶ್ಯೂಸ್. ನೀವು ಕಳೆದ ತರಗತಿಯಲ್ಲಿ ಜೀವಕೋಶದ ಬಗ್ಗೆ ತಿಳ್ಕೊಂಡಿದ್ದೀರಾ. ಓಕೆ, ಇನ್ ಟುಡೇಸ್ ಕ್ಲಾಸ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಟಿಶ್ಯೂಸ್. ದ ಟಿಶ್ಯೂಸ್. ವಾಟ್ ಆರ್ ಟಿಶ್ಯೂಸ್? ಹಾಗಂತ ಹೇಳು, ಅಂಗಾಂಶಗಳು ಅಂದ್ರೆ ಏನು? ನಾವು ಕಲ್ತಿದ್ದೀವಿ ಜೀವಕೋಶ ಅಂದ್ರೆ ಏನು ಅಂತ. ಜೀವಕೋಶ ಅಂತ ಅಂದ್ರೆ ಜೀವಿಗಳ ರಚನಾಂಗ ಮತ್ತು ಕಾರ್ಯಾಂಗ ಘಟಕವನ್ನ ನಾವು ಹೇಗೆ ಜೀವಕೋಶ ಅಂತ ಕರಿತೀವೋ ಹಾಗೆ ಜೀವಿಗಳ ಗುಂಪು ಅಂದ್ರೆ ಜೀವಕೋಶದ ಗುಂಪನ್ನ ನಾವು ಅಂಗಾಂಶಗಳು ಅಂತ ಕರಿತೀವಿ. ಹೌದಾ? ಹಾಗಾದ್ರೆ ಅಂಗಾಂಶಗಳಲ್ಲಿ ಯಾವ್ಯಾವ್ದೆಲ್ಲ ವಿಧಗಳಿವೆ, ಅದನ್ನ ನಾವು ಏನಕ್ಕೆ ಕಲಿಬೇಕು, ಅದರಿಂದ ನಮಗೆ ಉಪಯೋಗ ಏನು, ನಮ್ಮ ಸ್ಪೆಸಿಫಿಕ್ ಫಂಕ್ಷನ್ ನಿರ್ದಿಷ್ಟ ಕಾರ್ಯಗಳ ಬಗ್ಗೆ ನಾವು ತಿಳ್ಕೊಂತ ಹೋಗೋಣ. ಓಕೆ, ಈ ಅಂಗಾಂಶಗಳಲ್ಲಿ ಬರುವಂತದ್ದು ಎರಡು ವಿಧ. ಒಂದು ಸಸ್ಯ ಅಂಗಾಂಶ ಮತ್ತೆ ಪ್ರಾಣಿ ಅಂಗಾಂಶ. ಈ ಸಸ್ಯ ಅಂಗಾಂಶ ಮತ್ತೆ ಪ್ರಾಣಿ ಅಂಗಾಂಶ ತಿಳ್ಕೊಳಕ್ಕಿಂತ ಮುಂಚೆ ಅಂಗಾಂಶ ಅಂದ್ರೆ ಏನು ಅನ್ನೋದು ತಿಳ್ಕೊಳ್ಳೋಣ. ಓಕೆ, ಅಂಗಾಂಶ ಅಂತ ಹೇಳಿದ್ರೆ ದ ಟಿಶ್ಯೂಸ್ ಇಸ್ ಮೇಡ್ ಅಪ್ ಆಫ್ ಗ್ರೂಪ್ ಆಫ್ ಸೆಲ್ಸ್. ಓಕೆ, ಜೀವಕೋಶಗಳ ಒಂದು ಗುಂಪು ಮತ್ತು ದಟ್ ಪೊಸೆಸ್ ಅ ಸಿಮಿಲರ್ ಸ್ಟ್ರಕ್ಚರ್ ಅಂದ್ರೆ ಒಂದೇ ರೀತಿಯ ಇರುವಂತಹ ರಚನೆಗಳನ್ನ ಹೊಂದಿರುತ್ತೆ ಈ ಅಂಗಾಂಶವು. ಹಾಗೂ ಇಟ್ ಪರ್ಫಾರ್ಮ್ಸ್ ಅ ಸ್ಪೆಸಿಫಿಕ್ ಫಂಕ್ಷನ್ ಅಂದ್ರೆ ಏನಂತ ಅರ್ಥ? ನಿರ್ದಿಷ್ಟವಾದ ಕಾರ್ಯಗಳನ್ನ ಒಳಗೊಂಡಿರುತ್ತೆ ಒಂದು ಅಂಗಾಂಶ ಅಂದ್ರೆ. ಅದು ಸಸ್ಯ ಅಂಗಾಂಶಗಳಾದ್ರೂ ಆಗಿರಬಹುದು ಅಥವಾ ಪ್ರಾಣಿ ಅಂಗಾಂಶ ಆದ್ರೂ ಆಗಿರ್ಬಹುದು. ಓಕೆ, ಮೊದಲನೇದಾಗಿ ನಾವು ಟಿಶ್ಯೂಸ್ ಡೆಫಿನಿಷನ್ ತಿಳ್ಕೊಳ್ಳೋಣ. ಫಸ್ಟ್ ಟಿಶ್ಯೂಸ್. ಟಿಶ್ಯೂಸ್ ಅಂದ್ರೆ ನಾನು ಆಗ್ಲೇ ಹೇಳ್ದೆ, ದ ಟಿಶ್ಯೂಸ್ ಆರ್ ದಿ ಗ್ರೂಪ್ ಆಫ್ ಸೆಲ್ಸ್ that possess similar structure and performs specific function. ಇದನ್ನ ನಾವೇನಂತ ಕರಿತೀವಿ? ಅಂಗಾಂಶಗಳು, ಟಿಶ್ಯೂಸ್ ಅಂತ ಕರಿತೀವಿ. ನೀವೆಲ್ಲ ಕಳೆದ ಕ್ಲಾಸಲ್ಲಿ ಜೀವಕೋಶದ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಈ ಫಸ್ಟ್ ಬೇಸಿಕ್ ಯೂನಿಟ್, ಫಂಡಮೆಂಟಲ್ ಯೂನಿಟ್ ನಾವ್ ಹೇಗೆ ಜೀವ ಮೂಲ ಘಟಕ ಅಂತ ಹೇಳ್ತೀವಿ, ಆ ರೀತಿ ಈ ಒಂದು ಸೆಲ್ಸ್ ಇಂದ ಗ್ರೂಪ್ ಆಫ್ ಸೆಲ್ಸ್ ಅಂದ್ರೆ ಗುಂಪುಗಳ ಒಂದು ಜೀವಕೋಶಗಳನ್ನ ನಾವೇನಂತ ಕರಿತೀವಿ? ಅಂಗಾಂಶಗಳು ಅಂತ ಕರಿತೀವಿ. ಹಾಗಾದ್ರೆ ಈ ಸೆಲ್ಸ್ ಅಲ್ಲಿ ನಾವ್ ಹೇಗೆ ಪ್ಲಾಂಟ್ ಸೆಲ್ಸ್, ಅನಿಮಲ್ ಸೆಲ್ಸ್ ಅಂತ ಕರಿತೀವೋ ಆ ರೀತಿ ಈ ಒಂದು ಟಿಶ್ಯೂಸ್ ಅಲ್ಲೂ ಕೂಡ ಪ್ಲಾಂಟ್ ಟಿಶ್ಯೂಸ್ ಮತ್ತೆ ಆನಿಮಲ್ ಟಿಶ್ಯೂಸ್ ಅಂತ ನೋಡ್ತೀವಿ. ಓಕೆನಾ? ಹಾಗೆ ಇದಕ್ಕೆ ಎಕ್ಸಾಂಪಲ್ಸ್ ಬರೋದಾದ್ರೆ ಉದಾಹರಣೆ ಪ್ಲಾಂಟ್ ಟಿಶ್ಯೂಸ್ and then animal tissues. ಇಷ್ಟನ್ನ ನೋಡ್ತೀವಿ. ಇದರಲ್ಲಿ ತುಂಬಾ ಬರುತ್ತೆ. ಪ್ಲಾಂಟ್ ಟಿಶ್ಯೂಸ್ ಅಲ್ಲೂ ಪ್ಲಾಂಟ್ ಟಿಶ್ಯೂಸ್ ಅಂಡ್ ಇಟ್ಸ್ ಟೈಪ್ಸ್ ಬರುತ್ತೆ. ನೆಕ್ಸ್ಟ್ ಆನಿಮಲ್ ಟಿಶ್ಯೂಸ್ ಅಲ್ಲೂ ಆನಿಮಲ್ ಟಿಶ್ಯೂಸ್ ಅಂಡ್ ಇಟ್ಸ್ ಟೈಪ್ಸ್ ಬರುತ್ತೆ. ಓಕೆ, shall we move on to a plant tissues? ಓಕೆ, ಏನೆಲ್ಲ ಇರುತ್ತೆ ಪ್ಲಾಂಟ್ ಟಿಶ್ಯೂಸ್ ಅಲ್ಲಿ? ಪ್ಲಾಂಟ್ ಟಿಶ್ಯೂಸ್ ಗುಣಲಕ್ಷಣಗಳೆಲ್ಲ ಹೇಗಿರುತ್ತೆ ಅಂತ ನೋಡೋಣ.
Okay, plant tissues is nothing but that plants have a specific tissues ಅಷ್ಟೇನೆ. ಏನಂತ ಅರ್ಥ? ಪ್ಲಾಂಟ್ ಟಿಶ್ಯೂಸ್ ಅಂತಂದ್ರೆ ಸಸ್ಯಗಳು ಅಂಗಾಂಶಗಳನ್ನ ಹೊಂದಿರುವಂತದನ್ನ ನಾವು ಸಸ್ಯ ಅಂಗಾಂಶ ಅಂತ ಕರಿತೀವಿ. ಓಕೆನಾ? The plant have tissues. And the tissues performs only for the plant growth, development and its metabolic activities. ಒಂದು ಅಂಗಾಂಶವು ಕೂಡ ಅದರ ಚಯಾಪಚಯ ಕ್ರಿಯೆಗಳಿಗೆ ಮತ್ತು ಅದರ ಒಂದು ಅಭಿವೃದ್ಧಿಗೆ, ಬೆಳವಣಿಗೆಗೆ ಕಾರ್ಯಕರ್ತ ಆಗಿರುವಂತಹ ಒಂದು ಅಂಗಾಂಶವನ್ನ ನಾವು ಪ್ಲಾಂಟ್ ಟಿಶ್ಯೂಸ್ ಅಂತ ಕರಿತೀವಿ. ಓಕೆನಾ? ಹಾಗೆ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋಣ. ಏನೇನೆಲ್ಲ ಒಂದು ಪ್ಲಾಂಟ್ ಟಿಶ್ಯೂ ಅಂತಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಮೊದಲನೇದು ದ ಟಿಶ್ಯೂಸ್ ಅಂತ ಅಂದ್ರೆ ಆಬ್ವಿಯಸ್ಲಿ ನಮ್ಗೆ ಏನಿರ್ಬೇಕು, ಆ ಒಂದು ಟಿಶ್ಯೂಸ್ ಅನ್ನೋದಕ್ಕೆ ಸೆಲ್ಸ್ ಇರೋದ್ಬೇಕು ಅಲ್ವಾ? ದೇ ಹ್ಯಾವ್ ಅ ಯುನೀಕ್ ಸೆಲ್ಸ್ and also they have a specific function. ನಿರ್ದಿಷ್ಟ ಕಾರ್ಯಗಳನ್ನ ಒಳಗೊಂಡಿರ್ಬೇಕು ಆ ಒಂದು ಪ್ಲಾಂಟ್ ಟಿಶ್ಯೂನಲ್ಲಿ. ಅಂಡ್ ದ ಸೆಲ್ಸ್ ಮೇಜರ್ಲಿ ಹೆಲ್ಪ್ ಫಾರ್ ದಿ ಡೆವಲಪ್ಮೆಂಟ್, ಅಭಿವೃದ್ಧಿಗೆ ಅದು ತುಂಬಾ ಸಹಾಯ ಮಾಡಬೇಕು. ಡೆವಲಪ್ಮೆಂಟ್ ಆಫ್ ದ ಪ್ಲಾಂಟ್ಸ್. And also the tissues which is responsible for the reproduction also. Okay, reproduction ಅಂತಂದ್ರೆ ಸಂತಾನೋತ್ಪತ್ತಿ, which is help for the reproduction. And also these plant cells majorly categorized epidermis. ಎಪಿಡರ್ಮಿಸ್ ಅಂತಂದ್ರೆ ಬಾಹ್ಯ ತ್ವಚೆ. ಹೇಗೆ ಒಂದು ನಮ್ಮ ದೇಹದಲ್ಲಿ ಚರ್ಮ ಅನ್ನೋದು ಬಾಹ್ಯ ತ್ವಚೆ ಇದೆಯೋ ಹಾಗೇನೆ ಸಸ್ಯಗಳಲ್ಲೂ ಕೂಡ ಎಪಿಡರ್ಮಿಸ್ ಅಂತ ಕರಿತೀವಿ. ಹಾಗೆ ಎಪಿಡರ್ಮಿಸ್ ಆದ್ಮೇಲೆ ನೆಕ್ಸ್ಟ್ ಬರುವಂತದ್ದು ವ್ಯಾಸ್ಕ್ಯುಲಾರ್ ಟಿಶ್ಯೂ. ಏನ್ ಈ ವ್ಯಾಸ್ಕ್ಯುಲಾರ್ ಟಿಶ್ಯೂ ಅಂತ ಹೇಳಿದ್ರೆ ನಾಳೀಯ ಅಂಗಾಂಶ. ನಾಳೀಯ ಅಂಗಾಂಶ ಅಂತಂದ್ರೆ ನಮ್ ಏನ್ಗೆ ಫುಡ್ ಮತ್ತೆ ವಾಟರ್ ನ ಕಂಡಕ್ಟ್ ಮಾಡ್ಬೇಕಲ್ಲ, ಆ ಒಂದು ನಾಳಗಳು ಇರುವಂತದ್ದು. ದ ವ್ಯಾಸ್ಕ್ಯುಲಾರ್ ಟಿಶ್ಯೂಸ್ ಹ್ಯಾವ್ ಎ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್. ಆ ಒಂದು ಟ್ಯೂಬ್ ಅಲ್ಲಿ ಫುಡ್ ಮತ್ತೆ ವಾಟರ್ ಏನಾಗ್ತಿರುತ್ತೆ, ಟ್ರಾನ್ಸ್ಪೋರ್ಟ್ ಆಗ್ತಿರುತ್ತೆ ಪ್ರತಿಯೊಂದು ಗಿಡದ ಭಾಗಗಳಿಗೂ ಕೂಡ. ಅದನ್ನ ನಾವು ವ್ಯಾಸ್ಕ್ಯುಲಾರ್ ಟಿಶ್ಯೂ ಅಂತ ಕರಿತೀವಿ. ಹಾಗೆ ಇನ್ನ ಒಂದು ಬರುವಂತದ್ದು ಗ್ರೌಂಡ್ ಟಿಶ್ಯೂ. ಏನಿದು ಗ್ರೌಂಡ್ ಟಿಶ್ಯೂ ಅಂದ್ರೆ? ಈ ಗ್ರೌಂಡ್ ಟಿಶ್ಯೂ ಅಂದ್ರೆ ನೆಲದ ಅಂಗಾಂಶ. ಅಂದ್ರೆ ಹೇಗೆ ನಾವು ಗಿಡದಲ್ಲಿ ಬೇರಿರುತ್ತೆ ಹೌದಾ, ಆ ಗಿಡದ ಬೇರಿನ ಕೆಳಗೆ ಅಂದ್ರೆ ಮಣ್ಣಿನ ಕೆಳಗೆ ಗಿಡ ಹೇಗೆ ಅಭಿವೃದ್ಧಿ ಹೊಂದಿರುತ್ತೆ ಬೇರಿನ ಮುಖಾಂತರ, ಆ ಒಂದು ಟಿಶ್ಯೂನ ಸ್ಟಡಿ ಮಾಡುವಂತದ್ದು ಗ್ರೌಂಡ್ ಟಿಶ್ಯೂ. ಎಪಿಡರ್ಮಿಸ್ ಅಂದ್ರೆ ಹೊರ ತ್ವಚೆಯನ್ನ ಅಧ್ಯಯನ ಮಾಡುವಂತದ್ದು. ವ್ಯಾಸ್ಕ್ಯುಲಾರ್ ಟಿಶ್ಯೂ ಅಂತಂದ್ರೆ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್, ಹೇಗೆ ನಮ್ದು ಫುಡ್ ಮತ್ತೆ ವಾಟರ್ ನ ಕಂಡಕ್ಟ್ ಮಾಡ್ತಿರುತ್ತೋ ಆ ಒಂದು ಟಿಶ್ಯೂ. ಗ್ರೌಂಡ್ ಟಿಶ್ಯೂ ಅಂತಂದ್ರೆ ರೂಟ್ ಲೆವೆಲ್ ಅಲ್ಲಿ ಕಾರ್ಯವನ್ನು ನಿರ್ವಹಿಸುವಂತದ್ದು ಗ್ರೌಂಡ್ ಟಿಶ್ಯೂ. ಇಷ್ಟು ಟಿಶ್ಯೂಗಳ ಗುಣಲಕ್ಷಣವನ್ನ ಪ್ಲಾಂಟ್ ಟಿಶ್ಯೂ ಹೊಂದಿರುತ್ತೆ. ಓಕೆ, ಅರ್ಥ ಆಯ್ತಾ? ಎಪಿಡರ್ಮಿಸ್ ಅಂತಂದ್ರೆ ಔಟರ್ ಸರ್ಫೇಸ್ ಆಫ್ ಲೀವ್ಸ್. ವ್ಯಾಸ್ಕ್ಯುಲರ್
ಎಪಿಡಮಿಸ್ ಅಂದ್ರೆ ಔಟರ್ ಸರ್ಫೇಸ್ ಅಂತ ಅರ್ಥ. ಹಾಗೇನೆ ವ್ಯಾಸ್ಕ್ಯುಲರ್ ಟಿಶ್ಯೂ ಅಂತಂದ್ರೆ ಕಂಡಕ್ಟಿಂಗ್ ಫುಡ್ ಅಂಡ್ ವಾಟರ್. ನೆಕ್ಸ್ಟ್ ಬರುವಂತದ್ದು ಗ್ರೌಂಡ್ ಟಿಶ್ಯೂ. ಹೀಗಂತಂದ್ರೆ ಸ್ಟಡಿ ಆಫ್ ರೂಟ್, ಬೇರುಗಳ ಬಗ್ಗೆ ನಾವು ತಿಳ್ಕೊಳ್ಳುವಂತದ್ದು. ಇಷ್ಟು ಗುಣಲಕ್ಷಣಗಳು ಯಾವ್ದ್ರದ್ದು? ಸಸ್ಯ ಅಂಗಾಂಶದ್ದು. ಹಾಗೆ ಈ ಇಷ್ಟು ಗುಣಲಕ್ಷಣಗಳನ್ನು ಹೊಂದಿರುವಂತ ಸಸ್ಯ ಅಂಗಾಂಶವು ಅದರ ವಿಧ ವಿಧ ಕಾರ್ಯಗಳನ್ನ ನಾವು ತಿಳ್ಕೊಳ್ಳೋಣ. ಅಂದ್ರೆ ವಿ ವಿಲ್ ಸ್ಟಡಿ ಅಬೌಟ್ ದ ಟೈಪ್ಸ್ ಆಫ್ ಪ್ಲಾಂಟ್ ಟಿಶ್ಯೂಸ್. ಫಸ್ಟ್ ಪ್ಲಾಂಟ್ ಟಿಶ್ಯೂಸ್. ಏನೆಲ್ಲ ಪ್ಲಾಂಟ್ ಟಿಶ್ಯೂಸ್ ಇರುತ್ತೆ, ಇದನ್ನ ಬೇಸ್ಡ್ ಆನ್ ದೇರ್ ಫಂಕ್ಷನ್ಸ್, ಆರ್ಗನ್ಸ್, ಸ್ಟ್ರಕ್ಚರ್ಸ್, ಎಬಿಲಿಟಿ, ಡೆವಲಪ್ಮೆಂಟ್, ಇಷ್ಟು ಪ್ರತಿ ಒಂದು ವಿವಿಧ ರೀತಿಯ ಆಧಾರದ ಮೇಲೆ ನಾವು ಈ ಒಂದು ಪ್ಲಾಂಟ್ ಟಿಶ್ಯೂಸ್ ಅಲ್ಲಿ ಇರುವಂತಹ ಟೈಪ್ಸ್ ಗಳನ್ನ ನಾವು ವಿಂಗಡಣೆ ಮಾಡಿದ್ದೀವಿ. ಓಕೆ, ವಿ ವಿಲ್ ಡಿವೈಡ್ ದೇರ್ ಬೇಸ್ಡ್ ಆನ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್, ಸ್ಟ್ರಕ್ಚರ್ಸ್, ಫಂಕ್ಷನ್ಸ್ and as well as the metabolic activities. ಫಸ್ಟ್ ಪ್ಲಾಂಟ್ ಟಿಶ್ಯೂಸ್ ಅಲ್ಲಿ ನಾವು ಎರಡು ರೀತಿಯ ವಿಧಗಳನ್ನ ಮಾಡಿದ್ದೀವಿ. ಒಂದು ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್, ಇನ್ನ ಒಂದು permanent tissues. ಈ ಪ್ಲಾಂಟ್ ಟಿಶ್ಯೂಸ್ ಅಲ್ಲಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಂತ ಅಂದ್ರೆ ವರ್ಧನ ಅಂಗಾಂಶ, ಹಾಗೂ ಪರ್ಮನೆಂಟ್ ಟಿಶ್ಯೂಸ್ ಅಂದ್ರೆ ಶಾಶ್ವತ ಅಂಗಾಂಶ. ಏನಕ್ಕೆ ನಾವು ಈ ಪ್ಲಾಂಟ್ಸ್ ನ 2 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ ಅಂತ ಅಂದ್ರೆ, ಒಂದು ಆಗ್ತಾನೆ ಬೆಳೆಯುವಂತಹ ಅಂಗಾಂಶ, ಅಂದ್ರೆ ಒಂದು ಸಸ್ಯಗಳಲ್ಲಿ ಬೆಳೆಯುವಂತಹ ಅಂಗಾಂಶಗಳು, ಒಂದು ಜೀವಕೋಶಗಳು ಆಗ್ತಾನೆ ಬೆಳೆದು ಅಭಿವೃದ್ಧಿ ಹೊಂದುತ್ತಾ ಇದೆ ಅಂತ. ಇನ್ನ ಒಂದು ಪರ್ಮನೆಂಟ್ ಟಿಶ್ಯೂಸ್ ಅಂತಂದ್ರೆ ದೇ ಆಲ್ರೆಡಿ ಡೆವಲಪ್ಡ್, ಅದ್ರಲ್ಲಿ ಏನಾಗಲ್ಲ, ಒಂದು ಜೀವಕೋಶಗಳು ಡಿವೈಡ್ ಆಗಲ್ಲ, ಅದು ಒಂದು ಲಾಸ್ ಆಗಿರುತ್ತೆ. ಆ ಒಂದು ಡಿವೈಡ್ ಆಗುವಂತಹ ಕೆಪಾಸಿಟಿ ಏನಾಗಿರುತ್ತೆ, ಲೂಸ್ ಅಂದ್ರೆ ಕಳ್ಕೊಂಡಿರುತ್ತೆ ಅಂತ ಅರ್ಥ. ಹಾಗೆ ಇದ್ರ ಚಿತ್ರ ನೋಡೋಣ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್. ಈ ಚಿತ್ರ ಬಂದು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂದ್ರೆ ವರ್ಧನ ಅಂಗಾಂಶದ ಒಂದು ಚಿತ್ರ ಆಗಿದೆ. ಇದ್ರಲ್ಲಿ ನಾವು ನೋಡ್ಬಹುದು, ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಲ್ಲಿ ಒಂದು ಗಿಡ ಇದೆ, ಆ ಗಿಡದಲ್ಲಿ ಕೆಳಗೆ ಕಾಣ್ತಿರುವಂತದ್ದು, ಹೌದಾ, ಈ ಕೆಳಗಡೆ ನಾವು ಕಾಣ್ತಿರುವಂತದ್ದು ಲೋವರ್ ಪಾರ್ಟ್ ಏನಿದೆ ಇದು ರೂಟ್ ಅಂದ್ರೆ ಗ್ರೌಂಡ್ ಟಿಶ್ಯೂಸ್ ನ ನೋಡ್ತಾ ಇದೀವಿ. ಹಾಗೆ ಅಪ್ಪರ್ ಪಾರ್ಟ್ ಅಂದ್ರೆ ಈ ಒಂದು ಲೀವ್ಸ್ ಗಳನ್ನ ನೋಡ್ತಾ ಇದೀವಿ. ಓಕೆ, ಒಂದು ಗಿಡದಲ್ಲಿ ಯಾವ್ಯಾವ ರೀತಿಯ ವಿವಿಧ ಮೆರಿಸ್ಟೆಮ್ಸ್ ಅಂದ್ರೆ ಅಂಗಾಂಶಗಳು, ವರ್ಧನಗಳು ಇವೆ ಅಂತ ತಿಳ್ಕೊಳ್ಳೋಣ. ಓಕೆ, ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದು ಒಂದು ಗ್ರೌಂಡ್ ಟಿಶ್ಯೂಸ್ ಅಲ್ಲಿ ಮೇಲೆ ಬಂದಿರುವಂತದ್ದು ಈ ಒಂದು ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಯಾವುದು ಭಾಗಿಯಾಗುತ್ತೋ ಹೊರ ಮುಖಾಂತರ, ಅದರಲ್ಲಿ ಇಂಟರ್ ಕೆಳರಿ ಮೆರಿಸ್ಟಮ್. ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅನ್ನೋದ್ರಲ್ಲಿ ನಾವು 3 ರೀತಿಯ ವಿಂಗಡಣೆ ಮಾಡಿದ್ದೀವಿ. ಓಕೆ, 3 ರೀತಿಯ ವಿಧಗಳು. ಆ 3 ರೀತಿಯ ವಿಧಗಳು ಯಾವ್ದ್ಯಾವ್ದು ಅಂತಂದ್ರೆ, ಫಸ್ಟ್ ಒನ್ನು ಎಪಿಕಲ್ ಮೆರಿಸ್ಟಮು, ಸೆಕೆಂಡ್ ಒನ್ನು ಇಂಟರ್ ಕ್ಯಾಲರಿ ಮೆರಿಸ್ಟಮು, ಮೂರನೇದು ಲ್ಯಾಟ್ರಲ್ ಮೆರಿಸ್ಟಮ್. ಫಸ್ಟ್ ಒನ್ನು ಕನ್ನಡದಲ್ಲೂ ಕೂಡ ಈ ರೀತಿನೇ ಎಪಿಕಲ್ ವರ್ಧನ, ಇಂಟರ್ ಕ್ಯಾಲರಿ ವರ್ಧನ ಮತ್ತು ಲ್ಯಾಟ್ರಲ್ ವರ್ಧನ. ಲ್ಯಾಟ್ರಲ್ ಅಂದ್ರೆ ಅಡ್ಡ ಸೀಳಿಕೆ ಇರುವಂತದ್ದು. ನೋಡಿ ಇಲ್ಲಿ ಕಾಣಿಸ್ತಿದ್ಯಲ್ಲ, ಅಡ್ಡ ಸೀಳಿಕೆ ಅಂದ್ರೆ ಗರ್ತು
ಗರ್ತ್ ಅಂತಂದ್ರೆ ಒಂದು ಕಾಂಡವನ್ನ ಅದು ಡೆವಲಪ್ ಆಗಿರೋದು, ಅಗಲವಾಗಿ ಅಡ್ಡ ಸೀಳಿಕೆ ಆಗಿರುವಂತದ್ನ ನಾವೇನಂತ ಕರಿತೀವಿ, ಲ್ಯಾಟ್ರಲ್ ಮೆರಿಸ್ಟಮ್ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಈ ಒಂದು ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಲ್ಲಿ ಯಾವ ರೀತಿ ಕಾರ್ಯಗಳು ಮಾಡುತ್ತೆ ಈ ಟಿಶ್ಯೂಸ್ ಅಂತ ಹೇಳೋದಾದ್ರೆ, ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅನ್ನೋದ್ರಲ್ಲಿ ಫಸ್ಟ್ ಒನ್ ಎಪಿಕಲ್ ಮೆರಿಸ್ಟಮ್. ಈ ಎಪಿಕಲ್ ಮೆರಿಸ್ಟಮ್ ಅನ್ನೋದೇನು ಅಂದ್ರೆ, ದಿಸ್ ಇಸ್ ಆಲ್ಸೋ ಒನ್ ಟೈಪ್ ಆಫ್ ಅ ಟಿಶ್ಯೂ. ಈ ಟಿಶ್ಯೂಸ್ ಏನ್ ಮಾಡುತ್ತೆ, ಎಲ್ಲಿ ಬೆಳೆಯುವಂತಹ, ಇಲ್ಲಿ ನೋಡಿ ಇಲ್ಲಿ ಬೆಳೀತಾ ಇದೆ, ಇಲ್ಲಿ ಹೇಗೆ ಚಿಗುರು ಅಥವಾ ಬಡ್ಡು, ಚಿಗುರು ಮೊಗ್ಗು ಅಂತ ಏನ್ ಹೇಳ್ತೀವಿ, ಆ ರೀತಿ ಈ ಒಂದು ಬೇರಿನ ತುದಿಯಲ್ಲಿ ಅಥವಾ ಬೆಳೆಯುವಂತಹ ಮೊಗ್ಗು ಅಥವಾ ಚಿಗುರಿನ ತುದಿ, ಚಿಗುರು ಅಂದ್ರೆ ಆಲ್ಮೋಸ್ಟ್ ನಾವು ತುದಿ ಅಂತ ಹೇಳ್ತೀವಿ, ದ ಟಿಪ್ ಆಫ್ ದ ಶೂಟ್ ಅಂಡ್ ಆಸ್ ವೆಲ್ ಅಸ್ ದ ರೂಟ್ ಸಿಸ್ಟಮ್ ಏನ್ ನಾವು ಎಪಿಕಲ್ ಮೆರಿಸ್ಟಮ್ ಅಂತ ಕರಿತೀವಿ, ಆ ಒಂದು ಎಪಿಕಲ್ ಮೆರಿಸ್ಟಮ್ ಪ್ರೆಸೆಂಟ್ ಇರುತ್ತೆ. ಆ ಒಂದು ಮೆರಿಸ್ಟಮ್ಯಾಟಿಕ್ ಟಿಶ್ಯೂನಲ್ಲಿ ಮೆರಿಸ್ಟಮ್ ಅನ್ನೋದು, ಈ ಎಪಿಕಲ್ ಮೆರಿಸ್ಟಮ್ ಅನ್ನೋದು ಈ ಒಂದು ತುದಿ ಅಥವಾ ಟಿಪ್ ಅನ್ನೋ ಒಂದು ಯಾವ ಒಂದು ಅಂಗಗಳು, ಸಸ್ಯದ ಭಾಗಗಳು ಬೆಳೆಯುತ್ತೋ ಅಂತಹ ಭಾಗಗಳಲ್ಲಿ ಇರುವಂತದ್ದು ಈ ಎಪಿಕಲ್ ಮೆರಿಸ್ಟಮ್. ಈ ಒಂದು ಲೀವ್ಸ್, ನೆಕ್ಸ್ಟ್ ಗರ್ತ್ ಅಥವಾ ಇಲ್ಲಿ ಒಂದು ರೂಟು, ಇಟ್ ಇಸ್ ದ ಗ್ರೋಯಿಂಗ್ ರೀಜನ್ ಆಫ್ ದ ಪ್ಲಾಂಟ್ ಬಾಡಿ. ಓಕೆ, ಈ ಒಂದು ಎಪಿಕಲ್ ಮೆರಿಸ್ಟಮ್ ಅನ್ನೋದು. ಇಲ್ಲಿ ನಾವು ಶೂಟ್ಸ್ ನೋಡ್ತಾ ಇದೀವಿ ನೋಡಿ, ಈ ಶೂಟ್ಸ್ ಕೂಡ ಅಷ್ಟೇನೆ, ಈ ಶೂಟ್ಸ್ ಅಲ್ಲೂ ಕೂಡ ನಾವೇನ್ ಕಾಣ್ಬೋದು, ಎಪಿಕಲ್ ಮೆರಿಸ್ಟಮ್ ನ ಕಾಣ್ಬೋದು. ಹಾಗೆ ಬಂದ್ರೆ ನೆಕ್ಸ್ಟ್ ಇರುವಂತದ್ದು ಈ ಇಂಟರ್ಕೆಲರಿ ಮೆರಿಸ್ಟಮ್. ಇಂಟರ್ಕೆಲರಿ ಮೆರಿಸ್ಟಮ್ ಇಟ್ ಇಸ್ ದ ಮೆರಿಸ್ಟಮ್ ಇಟ್ ಬಿಟ್ವೀನ್ಸ್ ದ ನೋಟ್ಸ್ ಅಂತಂದ್ರೆ, ನಾವ್ ಹೇಗೆ ಈ ಒಂದು ಪಾರ್ಟ್ ಅನ್ನ ನಾವು ನೋಟ್ಸ್ ಅಂತ ಕರಿತೀವಿ, ಯಾವ್ದನ್ನ ಇದನ್ನ ನಾವ್ ಹೇಗೆ ನೋಟ್ಸ್ ಅಂತ ಕರಿತೀವೋ, ಈ ನೋಟ್ಸ್ಗೂ ಮಧ್ಯದಲ್ಲಿ ಇರುವಂತದ್ದು ಇಂಟರ್ ನೋಟ್ಸ್. ಓಕೆನಾ, ಈ ನೋಟ್ಸ್ ಮತ್ತೆ ನೋಟ್ಸ್ಗೆ ಮಧ್ಯದಲ್ಲಿ ಇರುವಂತದ್ದು ಇಂಟರ್ ನೋಟ್ಸ್. ಈ ಇಂಟರ್ ನೋಟ್ಸ್ ನ ಒಂದು ಬೆಳವಣಿಗೆ, ಅಭಿವೃದ್ಧಿ, ಅದರ ಆಹಾರ, ಪೋಷಣೆ ಪ್ರತಿಯೊಂದು ಕೂಡ ಸಪೋರ್ಟ್ ಮಾಡುವಂತದ್ದು, ಪ್ರೊಟೆಕ್ಟ್ ಮಾಡುವಂತದ್ದು ಈ ಒಂದು ಇಂಟರ್ಕೆಲರಿ ಮೆರಿಸ್ಟಮ್, ಇಂಟರ್ಕೆಲರಿ ವರ್ಧನ ಅಂತ ಕರಿತೀವಿ. ನೋಡಿ ಇಲ್ಲಿ ನೋಟ್ಸ್ ನೋಡ್ತಾ ಇದ್ದೀರಾ, ಈ ಒಂದು ಲೀಫ್ ಹೇಗಾಗಿದೆ, ಗ್ರೋತ್ ಆಗಿದೆ. ಈ ಲೀಫ್ ಗ್ರೋತ್ ಆಗಿರುವಂತಹ ಭಾಗವನ್ನ ನಾವು ಇಂಟರ್ಕೆಲರಿ ಮೆರಿಸ್ಟಮ್ ಅಂತ ಕರಿತೀವಿ. ಓಕೆನಾ, ಹಾಗೆ ನೆಕ್ಸ್ಟ್ ಬರುವಂತದ್ದು ಲ್ಯಾಟ್ರಲ್ ಮೆರಿಸ್ಟಮ್. ಈ ಲ್ಯಾಟ್ರಲ್ ಮೆರಿಸ್ಟಮ್ ಇಸ್ ನಥಿಂಗ್ ಬಟ್, ಈ ಮಧ್ಯೆ ಇದೆ ಅಂತ ಹೇಳಿದ್ನಲ್ಲ, ಈ ಇಂಟರ್ಕೆಲರಿ ಮೆರಿಸ್ಟಮ್ ಮಧ್ಯೆ ಇರುವಂತದ್ದು ಈ ನೋಟ್ಸ್ ನ ನಾವು ಲ್ಯಾಟ್ರಲ್ ಮೆರಿಸ್ಟಮ್ ಅಂತ ಕರಿತೀವಿ. ಈ ಲ್ಯಾಟ್ರಲ್ ಮೆರಿಸ್ಟಮ್ ಏನ್ ಹೆಲ್ಪ್ ಮಾಡುತ್ತೆ ಅಂದ್ರೆ, ಒಂದು ಗಿಡದ ಅಡ್ಡ ಸೀಳಿಕೆ ಅಥವಾ ದ ಡೆವಲಪ್ಮೆಂಟ್ ಆರ್ ಗರ್ತ್ ಆಫ್ ದ ಪ್ಲಾಂಟ್ ಬಾಡಿ, ಒಂದು ಕಾಂಡ ಅಥವಾ ಈ ಎಲೆಯ ರೆಂಬೆ ಕೊಂಬೆಗಳು ಏನೇನಿದೆ, ಆ ಒಂದು ಗಿಡದ ರೆಂಬೆ ಕೊಂಬೆಗಳನ್ನ ಇದು ಏನ್ ಮಾಡುತ್ತೆ, ಲ್ಯಾಟ್ರಲ್ ಮೆರಿಸ್ಟಮ್ ಅನ್ನೋ ಒಂದು ಟಿಶ್ಯೂಸ್ ಕೂಡ ಸಹಾಯ ಮಾಡುತ್ತೆ. ಅದ್ ಬಿಟ್ರೆ ಇನ್ನು ರೂಟ್ ಬಂದ್ರೆ, ಓಕೆ, ಇನ್ನು ರೂಟ್ ಬಂದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ ಬೇರಿನ ರಚನೆ. ಈ ಬೇರಿನ ರಚನೆಯಲ್ಲೂ ಕೂಡ ಅಷ್ಟೇನೆ, ಬರೀ ಈ ಲ್ಯಾಟ್ರಲ್ ಮತ್ತೆ ಇಂಟರ್ಕೆಲರಿ ಮೆರಿಸ್ಟಮ್ ಅನ್ನೋದು ಬರೀ ಸಸ್ಯದ ಹೊರಭಾಗ ಅಂದ್ರೆ ನಾವೇನ್ ನೋಡ್ತೀವಿ ಮೇಲೆ ಅದನ್ನಷ್ಟೇ ಅಲ್ಲ, ಇಲ್ಲಿ ಇಂಟರ್ಕೆಲರಿ ಮೆರಿಸ್ಟಮ್, ಲ್ಯಾಟ್ರಲ್ ಮೆರಿಸ್ಟಮ್ ಕೂಡ ಈ ಒಂದು ಬೇರಿನ ಕೆಳಗೆ ಅಂದ್ರೆ ಮಣ್ಣಿನ ಕೆಳಗೆ ಬರುವಂತಹ ಗಿಡದ ರಚನೆಯಲ್ಲೂ ಕೂಡ ಪ್ರೆಸೆಂಟ್ ಇರುತ್ತೆ. ಇಷ್ಟು ಮೆರಿಸ್ಟಮ್ಯಾಟಿಕ್ ಟಿಶ್ಯೂವಿನ ಫಂಕ್ಷನ್. ಓಕೆನಾ, ಎಪಿಕಲ್ ಮೆರಿಸ್ಟಮ್ ಅಂತಂದ್ರೆ ಗ್ರೋಯಿಂಗ್ ರೀಜನ್ ಆಫ್ ದ ಪ್ಲಾಂಟ್ ಬಾಡಿ, ಇಂಟರ್ಕೆಲರಿ ಮೆರಿಸ್ಟಮ್ ಅಂತ ಅಂದ್ರೆ ದ ಇಂಟರ್ ನೋಟ್ಸ್, ನಾವು ಇಂಟರ್ ನೋಟ್ಸ್ ನೋಡ್ತಾ ಇದೀವಿ, ಆ ಒಂದು ಇಂಟರ್ ನೋಟ್ಸ್ ಅಲ್ಲಿ ಇರುವಂತಹ ಟಿಶ್ಯೂಸ್ ನಾವು ಇಂಟರ್ಕೆಲರಿ ಮೆರಿಸ್ಟಮ್ ಅಂತ ಕರಿತೀವಿ. ಇದು ಒಂದು ಡೆವಲಪ್ಮೆಂಟ್, ಗ್ರೋತ್ ಮತ್ತೆ ಅದರ ಒಂದು ಫುಡ್ ಸ್ಟೋರೇಜ್ಗೂ ಕೂಡ ಹೆಲ್ಪ್ ಮಾಡುವಂತದ್ದು. ಓಕೆ, ನೆಕ್ಸ್ಟ್ ಹಾಗೆ ಲ್ಯಾಟ್ರಲ್ ಮೆರಿಸ್ಟಮ್ ಅಂದ್ರೂ ಅಷ್ಟೇನೆ. ಈಗ ನಾವು ಒಂದು ಮರ ಅಥವಾ ಯಾವುದೇ ಒಂದು ಗಿಡ, ಆಲ್ಮೋಸ್ಟ್ ನಾವು ಮರ ಆದಾಗ್ಲೇನೆ ಕಟ್ ಮಾಡ್ತೀವಿ ಅಲ್ವಾ, ಆವಾಗ್ಲೂ ಕೂಡ ಈ ಲ್ಯಾಟ್ರಲ್ ಮೆರಿಸ್ಟಮ್ ಅಲ್ಲಿ ಈ ರೀತಿ ಈ ರೀತಿ ಒಂದು ಕಾಂಡ ಇದೆ, ಮರದ ಕಾಂಡ, ನಾವೇನಂತೀವಿ ಕೊಂಬೆ, ಕಾಂಡಗಳು ಈ ರೀತಿ ಏನಾಗಿರುತ್ತೆ, ಪ್ರತಿಯೊಂದು ಕೂಡ ಮರದ ವಯಸ್ಸನ್ನ ಕಂಡುಹಿಡಿತಾರೆ. ಈ ಒಂದು ಗರ್ತ್ ಅಂತಂದ್ರೆ ಪ್ಲಾಂಟ್ದು ಬೆಳೆದಿರುವಂತ ಕಾಂಡದ
ರಚನೆ ಅದನ್ನ ನಾವು ಈ ಗರ್ತನ ಹೇಗೆ ರೌಂಡ್ ರೌಂಡ್ ಇದೆ, ಈ ಈ ಒಂದು ರೌಂಡ್ ಇರುವಂತಹ ಪ್ರತಿಯೊಂದು ಸೆಲ್ಸ್ ಟಿಶ್ಯೂಸ್ ಅಲ್ಲೂ ಕೂಡ ನಾವು ಇದರ ಆಧಾರದ ಮೇಲೆ ಈ ಮರಕ್ಕೆ ಎಷ್ಟು ಏಜ್ ಆಗಿದೆ, ಎಷ್ಟು ವಯಸ್ಸಾಗಿದೆ ಅನ್ನೋದು ಕೂಡ ಕಂಡುಹಿಡಿತಾರೆ. ಓಕೆನಾ. ನೆಕ್ಸ್ಟ್ ಈ ಒಂದು ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಆಯ್ತು. ಇದ್ರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನೆಲ್ಲ ಇರುತ್ತೆ, ಹೌದಲ್ವಾ? ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋಣ. ನೀವೇ ಹೇಳ್ಬಿಡ್ತೀರಾ, ನಾನು ಈಗ ಆಲ್ರೆಡಿ ಹೇಳಿದ್ದೀನಿ. ಪ್ಲಾಂಟ್ ಟಿಶ್ಯೂಸ್ ಅಲ್ಲಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ವರ್ಧನಾ ಅಂಗಾಂಶದಲ್ಲಿ ಯಾವ್ದ್ಯಾವ್ದೆಲ್ಲ ಗುಣಲಕ್ಷಣಗಳಿವೆ, ಅದು ಏನಕ್ಕೆ ಹೆಲ್ಪ್ ಮಾಡುತ್ತೆ, ಅದು ಕಾರ್ಯಗಳೇನು, ಆ ಕಾರ್ಯ ವೈಖರಿಯನ್ನ ಬರೆಯುವಂತದ್ದು ಕ್ಯಾರೆಕ್ಟರಿಸ್ಟಿಕ್ಸ್. ಮೇಜರ್ಲಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತಂದ್ರೆ ಇಟ್ಸ್ ಎ ಗ್ರೋಯಿಂಗ್ ರೀಜನ್ ಅಂತ ಬರಿಬೇಕು. ಗ್ರೋಯಿಂಗ್ ರೀಜನ್ ಆಫ್ ಪ್ಲಾಂಟ್ ಬಾಡಿ. ಯಾವುದು ಅದು? ಎಪಿಕಲ್ ಮೆರಿಸ್ಟಮ್. ಹಾಗೇನೆ ಗ್ರೋಯಿಂಗ್ ರೀಜನ್ ಆಯ್ತು ಪ್ಲಾಂಟ್ ಬಾಡಿ. ನೆಕ್ಸ್ಟ್ ಇಂಟರ್ಕೆಲರಿ ಮೆರಿಸ್ಟಮ್ ಏನ್ ಮಾಡುತ್ತೆ? ಇಟ್ ಡೆವಲಪ್ಸ್ ದ internode region also. It develops internode region. ಆಲ್ರೆಡಿ ಹೇಳಿದ್ದೀನಿ, ಗ್ರೋಯಿಂಗ್ ರೀಜನ್ ಅಂದ್ರೆ ಪ್ರತಿಯೊಂದು ಸಸ್ಯದ ಭಾಗಗಳಲ್ಲಿ ಬೆಳೆಯುವಂತದ್ದು. ಅಂಡ್ ದೆನ್ ಲ್ಯಾಟ್ರಲ್ ಮೆರಿಸ್ಟಮ್ ಹೇಳ್ದೆ. ಲ್ಯಾಟ್ರಲ್ ಮೆರಿಸ್ಟಮ್ ಏನ್ ಮಾಡುತ್ತೆ? ಈ ಲ್ಯಾಟ್ರಲ್ ಮೆರಿಸ್ಟಮ್ it helps girth of the plant body. It increases the girth of the plant body. ಈ ಒಂದು ಗರ್ತನ ಏನ್ ಮಾಡುತ್ತೆ? ಈ ರೀತಿ ಇನ್ಕ್ರೀಸ್ ಮಾಡ್ದಾಗೆ ಪ್ಲಾಂಟಿನ ಕಾಂಡಗಳು ಕೂಡ ದೊಡ್ಡ ಆಗುತ್ತೆ, ಇನ್ಕ್ರೀಸ್ ಆಗುವಂಥದ್ದು, ಇನ್ಕ್ರೀಸ್ ಆಗ್ತಾ ಇರುತ್ತೆ. ಓಕೆ, ಹಾಗಾದ್ರೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ನಲ್ಲಿ ನಾವು 3 ಟೈಪ್ಸ್ ನೋಡ್ತೀವಿ. ಫಸ್ಟ್ ಒನ್ ಬರ್ಕೊಳ್ಳಿ, ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಆದ್ಮೇಲೆ 3 ಟೈಪ್ಸ್. ಫಸ್ಟ್ ಒನ್ ಯಾವುದು? ಎಪಿಕಲ್ ಮೆರಿಸ್ಟಮ್. ಸೆಕೆಂಡ್ ಬನ್ನು ಇಂಟರ್ಕೆಲರಿ ಮೆರಿಸ್ಟಮ್. ಥರ್ಡ್ ಬನ್ನು ಲ್ಯಾಟ್ರಲ್ ಮೆರಿಸ್ಟಮ್. ಇಷ್ಟು ಕೂಡ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಟೈಪ್ಸ್ ಆಯ್ತು. ಓಕೆ, ನೆಕ್ಸ್ಟ್ ವಿ ಶಲ್ ಮೂವ್ ಆನ್ ಟು ದ ಪರ್ಮನೆಂಟ್ ಟಿಶ್ಯೂಸ್. ನೋಡಿ, ಇದು ಕೂಡ ಒಂದು ಗಿಡದ, ಇದು ಕೂಡ ಹೇಗೆ ನಾವು ಗಿಡ ಹೀಗೆ ನೋಡ್ತೀವಿ, ಹೇಗೆ ನಾವು ಒಂದು ಗಿಡನ ಈ ರೀತಿ ಲೀವ್ಸ್ ಇತ್ತು, ಆ ರೀತಿ ಇದು ಇರುವಂತದ್ದು. ಇಲ್ಲಿ ಇದು ಗ್ರೋಯಿಂಗ್ ರೀಜನ್ ಅಂತ ಇಟ್ ಶೋಸ್ ಗ್ರೋಯಿಂಗ್ ರೀಜನ್. ಅಂಡ್ ಹಿಯರ್ ಇಂಟರ್ಕೆಲರಿ ಮೆರಿಸ್ಟಮ್ ಅಂತ ಹೇಗಿದೆ, ಈ ಒಂದು ಇಂಟರ್ಕೆಲರಿ ಮೆರಿಸ್ಟಮ್ ಕೂಡ ಇಂಟರ್ನೋಡ್ಸ್ ಅಲ್ಲಿ ಪ್ರೆಸೆಂಟ್ ಇದೆ ಅಂತ ತೋರಿಸ್ತಾ ಇರುವಂತದ್ದು. ಹಾಗೇನೆ ಲ್ಯಾಟ್ರಲ್ ಮೆರಿಸ್ಟಮ್, ಈ ಲ್ಯಾಟ್ರಲ್ ಮೆರಿಸ್ಟಮ್ ಕೂಡ ಈ ಒಂದು ಗರ್ತ್ ಅಂತಂದ್ರೆ
ಸಸಿ ಹೇಗೆ ಕಾಂಡವನ್ನ ದೊಡ್ಡ ಮಾಡ್ಕೊಳ್ತಿದೆ, ಈ ಒಂದು ಕಾಂಡದ ಅಭಿವೃದ್ಧಿ, ಕಾಂಡದ ಬೆಳವಣಿಗೆಯನ್ನ ಇದು ಸಹಾಯ ಮಾಡುವಂಥದ್ದು ಅಥವಾ ಈ ಕೆಲಸವನ್ನ ನಿರ್ವಹಣೆ ಮಾಡುವಂಥದ್ದು ಲ್ಯಾಟ್ರಲ್ ಮೆರಿಸ್ಟಮ್. ಹಾಗೆ ಎಪಿಕಲ್ ಮೆರಿಸ್ಟಮ್ ಅಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಇದು ಒಂದು ಬೆಳೆಯುವಂತಹ ಅಂಗಾಂಶ. ಓಕೆ, ವಿ ಶಲ್ ಮೂವ್ ಆನ್ ಟು ಪರ್ಮನೆಂಟ್ ಟಿಶ್ಯೂಸ್. ಈ ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ಈ ಒಂದು ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ಏನೇನೆಲ್ಲ ಅಂಶಗಳು ಒಳಗೊಂಡಿದೆ? ಒಂದು ಸಸ್ಯ ಪರ್ಮನೆಂಟ್ ಟಿಶ್ಯೂ ಹಂಗಂದ್ರೆ ಶಾಶ್ವತ ಅಂಗಾಂಶ. ಈ ಒಂದು ಶಾಶ್ವತ ಅಂಗಾಂಶದಲ್ಲಿ ಏನೇನೆಲ್ಲ ಕೆಲಸಗಳು, ಕಾರ್ಯಗಳು, ಅದರ ನಿರ್ವಹಣೆ, ಪೋಷಣೆ, ರಕ್ಷಣೆ, ಹೌದಲ್ವಾ? ಈ ಒಂದು ಸಸ್ಯ ಅಂದ್ರೆ ನಾವು ಹೇಗೆ ಈಸಿಯಾಗಿ ಏನ್ ಬೇಡ ಅಂತಂದ್ರೆ ತೆಗ್ದಾಕ್ಬಿಡ್ತೀವಿ, ಬೇಕು ಅಂದ್ರೆ ಇಲ್ಲ ನಮ್ಗೆ ಒಂದು ಕಮರ್ಷಿಯಲ್ ಆಗಿ ಬೇಕು ಅಂದ್ರೂ ಕೂಡ ನಾವೇನು ಕಟ್ ಮಾಡ್ಕೊಬಿಡ್ತೀವಿ. ಆದ್ರೆ ಇದು ಒಂದು ಸಸಿ ಬೆಳಿಬೇಕು, ಅದ್ರ ಅಭಿವೃದ್ಧಿ ಆಗ್ಬೇಕು ಅಲ್ವಾ, ಆ ಒಂದು ನಮ್ಗೆ ಆಕ್ಸಿಜನ್ ಪೂರೈಸ್ಬೇಕು ಅಂತಂದ್ರೆ ಏನೇನೆಲ್ಲಾ ಪ್ರೋಸೆಸ್ ಒಂದು ಟಿಶ್ಯೂ ಒಳಗೊಂಡಿರುತ್ತೆ ಅಂತ ಅರ್ಥ. ಇಲ್ಲಿ ಪರ್ಮನೆಂಟ್ ಟಿಶ್ಯೂಸ್ ಅಂತ ಹೇಳಿದ್ರೆ ಶಾಶ್ವತ ಅಂಗಾಂಶ. ಇಲ್ಲಿ ನಾವು ನೋಡ್ಬಹುದು, ಈ ಒಂದು ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದ್ರೆ ಗುಣಲಕ್ಷಣಗಳು, ಈ ಒಂದು ಪರ್ಮನೆಂಟ್ ಟಿಶ್ಯೂಸ್ ಅಂದ್ರೆ ದ ಟಿಶ್ಯೂಸ್ ಇಟ್ ಸೆಲ್ಫ್ ಇಟ್ ಇಂಡಿಕೇಟ್ಸ್ ದ ಟಿಶ್ಯೂಸ್ ಆರ್ ಪರ್ಮನೆಂಟ್, ಅಂದ್ರೆ ಶಾಶ್ವತವಾಗಿ ಅಂಗಾಂಶಗಳು ಉಳ್ಕೊಳ್ಳುತ್ತೆ. ಅದು ಒಂದು ಸಸಿ ಎಲ್ಲಿ ಗ್ರೋಯಿಂಗ್ ರೀಜನ್, ಎಲ್ಲಿ ಒಂದು ಲೆವೆಲ್ ಅಲ್ಲಿ ಗ್ರೋಯಿಂಗ್ ರೀಜನ್ ಅಲ್ಲಿ ಇರುತ್ತೋ ಆ ಲೆವೆಲ್ ಇಂದ ಏನಾಗುತ್ತೆ, ಶಾಶ್ವತವಾಗಿ ಅದು ತೀರೋ ತನಕ ಅಥವಾ ಮುಗಿಯೋ ತನಕ, ಸಾಯೋ ತನಕ ಒಂದು ಸಸಿನೂ ಕೂಡ ಆ ಒಂದು ಶಾಶ್ವತ ಅಂಗಾಂಶ ಅನ್ನೋದು ನೆರವಾಗಿರುತ್ತೆ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಈ ಪರ್ಮನೆಂಟ್ ಟಿಶ್ಯೂಸ್ ಇಸ್ ನಥಿಂಗ್ ಬಟ್ ದ ಟಿಶ್ಯೂಸ್ which have permanent structure and also specific function. And also ಇಲ್ಲಿ ಒಂದು ಪರ್ಮನೆಂಟ್ ಟಿಶ್ಯೂಸ್ ಅಂತ ಹೇಳ್ತಾ ಇರೋ ಹಾಗೆ ದಿ ಟಿಶ್ಯೂಸ್ ಲಾಸಸ್ ಏನಾಗುತ್ತೆ, ಟಿಶ್ಯೂಸ್ ಏನಾಗುತ್ತೆ ಲಾಸಸ್, losses ability to divide, ಆ ಒಂದು ಡಿವೈಡ್ ಆಗುವಂತಹ ಸಾಮರ್ಥ್ಯವನ್ನ ಲಾಸ್ ಮಾಡ್ಕೊಂಡಿರುತ್ತೆ. ಲಾಸ್ ಅಂತ ಅಂದ್ರೆ ಕಳ್ಕೊಳ್ಳುವಂಥದ್ದು, ಆ ಒಂದು ಸಾಮರ್ಥ್ಯ, ಆ ಒಂದು ಕೆಪಾಸಿಟಿಯನ್ನ ಇದು ಈ ಒಂದು ಟಿಶ್ಯೂ ಡಿವೈಡ್ ಆಗುವಂತಹ ಸಾಮರ್ಥ್ಯವನ್ನ ಕಳ್ಕೊಂಡಿರುತ್ತೆ. ಹಾಗೆ ಗ್ರೋತ್ ಆಲ್ಸೋ, ಗ್ರೋತ್ನು ಕೂಡ ಏನಾಗಿರುತ್ತೆ, ಇದು ಬೆಳೆಯುವಂತಹ ಬೆಳವಣಿಗೆ ಸಾಮರ್ಥ್ಯನು ಕೂಡ ಕಳ್ಕೊಂಡಿರುತ್ತೆ. ಹಾಗೆ ಹಾಗಾದ್ರೆ ಇದ್ ಏನ್ ಕೆಲಸ ಮಾಡುತ್ತೆ? ನಾನು ಹೇಳ್ದೆ ಪರ್ಮನೆಂಟ್ ಅಂದ್ರೆ ದ ಟಿಶ್ಯೂಸ್ ವಿಚ್ ಆರ್ ಕಂಪ್ಲೀಟ್ಲಿ ಡೆವಲಪ್ಡ್, ಏನಾಗಿರುತ್ತೆ ಫುಲ್ಲಿ ಗ್ರೋನ್ ಅಂದ್ರೆ ಫುಲ್ ಬೆಳೆದಿರುವಂತದ್ದು. ಓಕೆನಾ? ಹಾಗೇನೆ ಇದ್ರ ಕೆಲ್ಸ ಏನು ಪರ್ಮನೆಂಟ್ ಟಿಶ್ಯೂಸ್ದು? permanent tissues have a different types of tissues than meristematic tissues. ಮೆರಿಸ್ಟಮ್ಯಾಟಿಕ್ ಟಿಶ್ಯೂಕ್ಕಿಂತ ಹೆಚ್ಚಾಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಶ್ಯೂಸ್ ನ ಇದು ಒಳಗೊಂಡಿರುತ್ತೆ. ಹಾಗೇನೆ ಪ್ರತಿಯೊಂದು ಕೂಡ ನಾನು ಹೇಳ್ದಾಗೆ ಸ್ಪೆಸಿಫಿಕ್ ಫಂಕ್ಷನ್ಸ್ ನ ಒಳಗೊಂಡಿರುತ್ತೆ. ಅದರ ಒಂದು ರಚನೆ ಆಗ್ಲಿ ಅಥವಾ ಆ ಒಂದು ಕಾರ್ಯ ಮಾಡೋದೇ ಆಗ್ಲಿ ತುಂಬಾ ಡಿಫ್ರೆಂಟ್. ಅದರಲ್ಲಿ ಮೊದಲನೇದು
ಅದರಲ್ಲಿ ಮೊದಲನೇದು ಫಸ್ಟ್ನೇದು ಯಾವ್ದು ಹೇಳಿ? ಪೇರೆಂಕೈಮಾ. ನೆಕ್ಸ್ಟ್ ಒನ್ ಕೋಲೆಂಕೈಮಾ. ನೆಕ್ಸ್ಟ್ ಒನ್ ಥರ್ಡ್ ಒನ್ ಸ್ಕ್ಲೀರೆಂಕೈಮಾ. ಕೈಮಾ ಇಸ್ ನಥಿಂಗ್ ಬಟ್ ಟಿಶ್ಯೂಸ್. ನಾವೇನ್ ಹೇಳ್ತೀವಿ? ಕೈಮಾ ಅಂತ ಅಂದ್ರೆ ನಥಿಂಗ್ ಬಟ್ ಟಿಶ್ಯೂಸ್. ಪೇರೈನ್, ಕೋಲೆನ್, ಸ್ಕ್ಲೀರೆನ್ ಅಂತ ಹೇಗೆ ನಾವು ಮೂರನ್ನು ನೋಡ್ತಾ ಇದೀವಿ ಇಲ್ಲಿ, ಪೇಲೆನ್, ಕೋಲೆನ್, ಸ್ಕ್ಲೀರೆನ್ ಅಂತ ನಾವೇನ್ ನೋಡ್ತಾ ಇದೀವಿ, ಈ ಒಂದು ಟಿಶ್ಯೂಸ್ ಪೇರೈನ್ ಅಂದ್ರೆ ಬಿಸೈಡ್ ಅಂತ ಅಂದ್ರೆ ಪಕ್ಕ ಪಕ್ಕನೆ, ಅಲ್ಲೇ ಅರೇಂಜ್ಮೆಂಟ್ ಒತ್ತೊತ್ತಾಗಿ ಅರೇಂಜ್ ಆಗಿರುವಂತದ್ನ ನಾವು ಪೇರೆಂಕೈಮಾ. ದ ಟಿಶ್ಯೂಸ್ ಅರೇಂಜ್ಡ್ ಇನ್ ಅ ಬಿಸೈಡ್ ಅಂದ್ರೆ ಬಿಸೈಡ್ ಪಕ್ಕ ಪಕ್ಕನೆ ಒಂದೊಂದು ಟಿಶ್ಯೂನು ಕೂಡ ಅರೇಂಜ್ ಆಗಿರುವಂತ, ಜೋಡಣೆ ಆಗಿರುವಂತದ್ನ ನಾವು ಪೇರೆಂಕೈಮಾ ಅಂತ ಹೇಳ್ತೀವಿ. ಹಾಗೆ ಕೋಲೆಂಕೈಮಾ ಅಂತ ಅಂದ್ರೆ ದ ಟಿಶ್ಯೂಸ್ ಆರ್ ಅರೇಂಜ್ ಲೈಕ್ ಅ ತಿಕ್ ಅಂದ್ರೆ ತುಂಬಾ ದಷ್ಟವಾಗಿ ದಟ್ಟವಾಗಿ ಒತ್ತೊತ್ತಾಗಿ ಅರೇಂಜ್ ಆಗಿರುವಂತದ್ದು, ಅದ್ರ ನಾವು ಕೋಲೆಂಕೈಮಾ ಅಂತ ಕರಿತೀವಿ. ಸ್ಕ್ಲೀರೆಂಕೈಮಾ ಅಂತ ಅಂದ್ರೆ ಆ ಒಂದು ಟಿಶ್ಯೂಸ್ ಏನಾಗಿರುತ್ತೆ, ಸ್ಕ್ಲೀರೈಡ್ಸ್ ಗಳನ್ನ ಹೊಂದಿರುತ್ತೆ. ಸ್ಕ್ಲೀರೈಡ್ಸ್ ಇಸ್ ನಥಿಂಗ್ ಬಟ್ ಫೈಬರ್ಸ್ ಅಂದ್ರೆ ಸ್ಟ್ರಾಂಗ್ ಆಗಿ ಇರುವಂತದ್ದು. ಮುಂದೆ ಹೇಳ್ತೀನಿ ಏನು ಫೈಬರ್ಸ್ ಅಂತ ಅಂದ್ರೆ. ಫೈಬರ್ಸ್ ಅಂದ್ರೆ ನಾರು, ತುಂಬಾ ಏನಾಗಿರುತ್ತೆ, ಆ ಒಂದು ಪದಾರ್ಥ ಅಥವಾ ಒಂದು ಸಸ್ಯ ಅಥವಾ ಒಂದು ತರಕಾರಿ ಅಲ್ವಾ, ಒಂದು ಹಣ್ಣು, ಯಾವುದೇ ಒಂದು ರೀತಿಯ ಎಲೆಗಳು ಕೂಡ ಸೇರ್ಕೊಂಡಿರುತ್ತೆ. ಆ ಎಲೆಗಳು, ಸಸ್ಯಗಳು ಅಥವಾ ಕಾಂಡ ಅದೆಲ್ಲ ಫುಲ್ ಸ್ಟ್ರಾಂಗ್ ಆಗಿ ನಾರುಗಳನ್ನ ಹೊಂದಿರುತ್ತೆ. ಓಕೆನಾ? ಹೀಗೇನೆ ಈ ರೀತಿಯ ಒಂದು ಟಿಶ್ಯೂಸ್ ನ ನಾವು ಮುಂದೆ ನೋಡ್ಕೊತಾ ಹೋಗೋಣ ವಿತ್ ಡಯಾಗ್ರಾಮ್ಸ್. ಇಲ್ಲಿ ನೋಡ್ತಾ ಇರುವಂತದ್ದು ಫಸ್ಟ್ ಒನ್ ಪೇರೆಂಕೈಮಾ. ಪೇರೆಂಕೈಮಾ ಅಂತ ನಾನು ಆಗ್ಲೇ ಹೇಳ್ದೆ. ಪೇರೆಂಕೈಮಾ ಅಂತಂದ್ರೆ ಪೇರೆನ್ ಅಂತಂದ್ರೆ ಏನು, ಬಿಸೈಡ್, ಅಲ್ಲೇ ಪಕ್ಕ ಪಕ್ಕ ಇರುವಂತದ್ದು. ಇಲ್ಲಿ ನೋಡಿ, ಆ ಒಂದು ಟಿಶ್ಯೂಸ್, ಒಂದು ಸೆಲ್ಸ್ ಕೂಡ ಏನಾಗಿರುತ್ತೆ, ಇಲ್ಲಿ ಫುಲ್ಲು ಪಕ್ಕ ಪಕ್ಕನೆ ಅರೇಂಜ್ ಆಗಿದೆ ನೋಡಿ. ಈ ರೀತಿ ಆ ಒಂದು ಟಿಶ್ಯೂಸ್ ಸೆಲ್ಸ್ ಕೂಡ ಇಷ್ಟು ಫುಲ್ ಗ್ರೂಪ್ ಆಫ್ ಸೆಲ್ಸ್ ನ ನಾವು ಟಿಶ್ಯೂಸ್ ಅಂತ ಹೇಗ್ ಕರಿತೀವೋ, ಇಲ್ಲಿ ನೋಡಿ, ಇಲ್ಲೂ ಕೂಡ ಪೇರೆಂಕೈಮಾ. ಒಂದೊಂದು ಪ್ಲಾಂಟ್ ಅಲ್ಲಿ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಅರೇಂಜ್ಮೆಂಟ್ಸ್ ಇನ್ ಸೆಲ್ಸ್ ಅಂತ ನಾವು ನೋಡ್ಬೋದು. ಅರೇಂಜ್ಮೆಂಟ್ ಆಫ್ ಸೆಲ್ಸ್ ಡಿಫ್ರೆಂಟ್ ಆಗಿ ಇರುವಂತದ್ದು. ಓಕೆನಾ? ಇಲ್ಲಿ ಏನೇನೆಲ್ಲ ಭಾಗಗಳಿದೆ, ಈ ಒಂದು ಪೇರೆಂಕೈಮಾ ಟಿಶ್ಯೂಸ್ ಅನ್ನೋದು ಏನೇನೆಲ್ಲ ಕಾರ್ಯವನ್ನು ನಿರ್ವಹಿಸುತ್ತೆ ಒಂದು ಸಸ್ಯಗಾಗಿ ಅಂತ ನೋಡೋಣ. ಈ ಸಸ್ಯದಲ್ಲಿ ಫಸ್ಟ್ ನಾವು ನೋಡುವಂತದ್ದು ಪ್ಯಾರೆಂಕೈಮಾದಲ್ಲಿ ಸೆಲ್ ವಾಲ್ಸ್ ಅಂತಂದ್ರೆ ಏನು, ಈ ರೀತಿ ಒಂದು ಸರೌಂಡಿಂಗ್ ಲೇಯರ್ ಇದೆ, ಇದನ್ನ ನಾವೇನಂತ ಕರಿತೀವಿ? ಸೆಲ್ ವಾಲ್ಸ್ ಅಲ್ವಾ. ನಾವ್ ಹೇಗೆ ಒಂದು ಪ್ರಾಣಿ ಜೀವಕೋಶ ಅಥವಾ ಸಸ್ಯ ಜೀವಕೋಶದಲ್ಲಿ ಸೆಲ್ ಮೆಂಬ್ರೇನ್, ಸೆಲ್ ವಾಲ್, ಕೋಶ ಭಿತ್ತಿ, ಕೋಶ ಪೊರೆ ಅಂತ ನಾವ್ ಹೇಗ್ ನೋಡ್ತೀವೋ, ಆ ರೀತಿ ಇಲ್ಲೂ ಕೂಡ ಸೆಲ್ ವಾಲ್ಸ್ ಅಂದ್ರೆ ಈ ಒಂದು ಸಸ್ಯದಲ್ಲಿ ಪ್ರೆಸೆಂಟ್ ಇರುವಂತದ್ದು ಸೆಲ್ ವಾಲ್, ಕೋಶ ಭಿತ್ತಿ. ಇದು ಇಂಪಾರ್ಟೆಂಟ್. ಓಕೆನಾ? ಆದ್ರೆ ಪ್ರಾಣಿಗಳಲ್ಲಿ ಕೋಶ ಭಿತ್ತಿ ಅನ್ನೋದು ಇರೋದಿಲ್ಲ. ಓಕೆನಾ? ಇನ್ ಸಸ್ಯ ಅಂಗಾಂಶ, ಈ ಸಸ್ಯ ಜೀವಕೋಶಕ್ಕೆ ಬಂದ್ರೆ ನಾವೇನ್ ನೋಡ್ಬಹುದು? ಕೋಶ ಭಿತ್ತಿಯನ್ನ ನೋಡ್ಬಹುದು. ಓಕೆನಾ? ಹಾಗೇನೆ ಇಲ್ಲಿ ಬರುವಂತದ್ದು ನ್ಯೂಕ್ಲಿಯಸ್, ಸೈಟೋಪ್ಲಾಸಮ್. ಇಲ್ಲಿ ನ್ಯೂಮರಸ್ ಅಮೌಂಟ್ ಪ್ಲಾಸಮ್ ನಾವಿಲ್ಲಿ ನೋಡ್ತಾ ಇದೀವಿ. ಸ್ಟ್ರಕ್ಚರ್ಸ್ ಏನಿದೆ ಇಲ್ಲೆಲ್ಲ ಕೂಡ ಸೈಟೋಪ್ಲಾಸಮ್ ಅಂದ್ರೆ ಈ ಪ್ಲಾಸ್ಮಾ ಇಸ್ ನಥಿಂಗ್ ಬಟ್ ಬ್ಲಡ್. ಈಗ ನಮ್ದು ಜೆಲ್ ಲೈಕ್ ಸ್ಟ್ರಕ್ಚರ್ ಅಂತ ಏನ್ ಹೇಳ್ತೀವಿ, ಈಗ ಲೋಳೆ ರಸ, ಆ ಲೋಳೆ ರಸ ನೋಡಿದ್ರೆ ಲೋಕ್ಸರ, ಆ ಲೋಕ್ಸರದಲ್ಲಿ ಒಂದು ಜೆಲ್ ಲೈಕ್
ಸ್ಟ್ರಕ್ಚರ್ಸ್, ಆ ಒಂದು ಏನ್ ಹೇಳ್ತೀವಿ ಫುಲ್ ಈ ಕಡೆ ಫುಲ್ ಲಿಕ್ವಿಡ್ ಅಲ್ಲ, ಹೌದಾ, ಈ ಕಡೆ ಫುಲ್ ಸಾಲಿಡ್ ಅಲ್ಲ, ಆ ರೀತಿ ಜೆಲ್ ಲೈಕ್ ಸ್ಟ್ರಕ್ಚರ್ಸ್ ನ ನಾವು ನೋಡುವಂತದ್ದು ಪ್ಲಾಸ್ಮಾ. ಪ್ಲಾಸ್ಮಾ ಅಂತಂದ್ರೆ ಸೈಟೋ ಅಂದ್ರೆ ಸೆಲ್ ಅಂತ ಅರ್ಥ. ಈ ಸೆಲ್ ನಲ್ಲಿ ಇರುವಂತ ಪ್ಲಾಸ್ಮಾವನ್ನ ನಾವು ಸೈಟೋಪ್ಲಾಸಮ್ ಅಂತ ಕರಿತೀವಿ. ಹಾಗೆ ನೆಕ್ಸ್ಟ್ ಬರುವಂತದ್ದು ನ್ಯೂಕ್ಲಿಯಸ್. ಇಲ್ಲಿ ನೋಡಿಲಿ, ಈ ಫುಲ್ಲು ಇದೇನಿದೆ ಇದನ್ನ ನಾವು ವ್ಯಾಕ್ಯೂಲ್ಸ್ ಅಂತ ಕರಿತೀವಿ. ರಸದಾನಿ, ವ್ಯಾಕ್ಯೂಲ್ಸ್ ಅಂತ ಕರಿತೀವಿ. ಯಾವುದು ಈ ರೀತಿ ಫುಲ್ ಶೇಪ್ ಇದೆಯಲ್ಲ, ಈ ಶೇಪ್ಡ್ ಸ್ಟ್ರಕ್ಚರ್ ನ ನಾವು ವ್ಯಾಕ್ಯೂಲ್ಸ್ ಅಂತ ಕರಿತೀವಿ. ಓಕೆನಾ? ಅದನ್ನ ನೆಕ್ಸ್ಟ್ ನೋಡೋಣ. ಫಸ್ಟ್ ಇಲ್ಲಿ ನ್ಯೂಕ್ಲಿಯಸ್ ಇದೆ, ಏನಿದೆ ಪೇರೆಂಕೈಮಾದಲ್ಲಿ ನ್ಯೂಕ್ಲಿಯಸ್ ಇದೆ. ಈ ನ್ಯೂಕ್ಲಿಯಸ್ ಕೆಲಸ ಏನು ನಿಮ್ಗೆಲ್ಲ ಗೊತ್ತು. 8th ಸ್ಟ್ಯಾಂಡರ್ಡ್ ಅಲ್ಲಿ 9th ಸ್ಟ್ಯಾಂಡರ್ಡ್ ಎಲ್ಲ ಓದಿರ್ತೀರ. ಏನಂತ? ನ್ಯೂಕ್ಲಿಯಸ್ ಅಂದ್ರೆ ಒಂದು ಕೋಶ ಕೇಂದ್ರ. ಕೋಶ ಕೇಂದ್ರ ಅಂದ್ರೆ ಪ್ರತಿಯೊಂದು ಟಿಶ್ಯೂಸ್ ಅಥವಾ ಅಂಗಾಂಶದ ಭಾಗಗಳನ್ನ ಇದು ಏನ್ ಮಾಡ್ತಾ ಇರುತ್ತೆ? ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅಂದ್ರೆ ಇದ್ರ ಒಂದು ಕಾರ್ಯವನ್ನ ಚಾಚು ತಪ್ಪದೆ ನಿರ್ವಹಿಸುತ್ತೆ. ಹೌದಾ? ಹೇಗೆ ಒಂದು ಸ್ಕೂಲ್ ಅಂತ ಹೇಳದ್ಮೇಲೆ ಪ್ರಿನ್ಸಿಪಾಲ್, ಆ ರೀತಿ ಆ ಪ್ರಿನ್ಸಿಪಲ್ ನಮ್ಗೆ ಏನ್ ಮಾಡ್ತಾ ಇರ್ತಾರೆ? ಟೀಚರ್ಸ್ಗೆ ಸ್ಟೂಡೆಂಟ್ಸ್ನೆಲ್ಲ ಫುಲ್ ಕಂಟ್ರೋಲ್ ಮಾಡ್ತಿರ್ತಾರೆ. ಅಂದ್ರೆ ಅವರು ಒಂದು ಅತ್ಯುತ್ತಮ ಕಾರ್ಯವನ್ನ ನಿರ್ವಹಿಸ್ತಾರೆ. ಇಟ್ ಮ್ಯಾನೇಜಸ್ ದ ಆಲ್ ಪಾರ್ಟ್ಸ್ ಆಫ್ ದ ಟಿಶ್ಯೂಸ್. ಓಕೆ, ಇಲ್ಲಿ ಪೇರೆಂಕೈಮಾ ಅಂದ್ರಲ್ಲೂ ಕೂಡ ಈ ನ್ಯೂಕ್ಲಿಯಸ್ ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ ಪ್ರತಿಯೊಂದು ಕೆಲಸವನ್ನ ನಿರ್ವಹಿಸ್ತಾ ಇರುವಂತದ್ದು. ಇಟ್ ಕಂಟ್ರೋಲ್ಸ್ ಅಂಡ್ ಕೋಆರ್ಡಿನೇಟ್ ದ ಆಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಬಾಡಿ. ಓಕೆ, ನೆಕ್ಸ್ಟ್ ಬರುವಂತದ್ದು ಇಂಟರ್ ಸೆಲ್ಯುಲಾರ್ ಸ್ಪೇಸ್. ಈ ಇಂಟರ್ ಸೆಲ್ಯುಲಾರ್ ಸ್ಪೇಸ್ ಅನ್ನೋದು ನೋಡಿ, ಇಲ್ಲಿ ಇಂಟರ್ ಸೆಲ್ಯುಲಾರ್ ಸ್ಪೇಸ್ ಏನಕ್ಕಿದೆ? ಇದ್ರ ಕೆಲಸ ಏನು? ಹೌದಾ, ಈ ಇಂಟರ್ ಸೆಲ್ಯುಲಾರ್ ಸ್ಪೇಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಏರ್ಸ್ ಇರುತ್ತೆ. ಏರ್ಸ್ ಅಂದ್ರೆ ಗಾಳಿ. ಹೌದಾ, ಒಂದು ಅನಿಲ ರೀತಿಯಲ್ಲಿ ಗಾಳಿ ಇರುತ್ತೆ. ಈ ಗಾಳಿ ಏನ್ ಮಾಡುತ್ತೆ ಕೆಲ್ಸನ ಅಂತ ಹೇಳಿದ್ರೆ, ನಾವು ಜಲಚರ ಸಸ್ಯಗಳು ನೋಡಿರ್ತೀವಿ. ಹೌದಾ, ಅಕ್ವಾಟಿಕ್ ಪ್ಲಾಂಟ್ಸ್. ಆ ಒಂದು ಅಕ್ವಾಟಿಕ್ ಪ್ಲಾಂಟ್ಸ್ ಅಲ್ಲಿ ಈ ಇಂಟರ್ ಸೆಲ್ಯುಲರ್ ಸ್ಪೇಸ್ ನ ನಾವು ಏರೆಂಕೈಮಾ ಅಂತ ಕರಿತೀವಿ. ವಾಟ್ ವಿ ಕಾಲ್ ಇಟ್ ಆಸ್ ಏರೆಂಕೈಮಾ. ಓಕೆ, ಆ ಏರೆಂಕೈಮಾ ಅನ್ನೋದು ಕೂಡ ದಿಸ್ ಆಲ್ಸೋ ಒನ್ ಟೈಪ್ ಆಫ್ ಟಿಶ್ಯೂಸ್ ಇನ್ ಅ ಪ್ಲಾಂಟ್ ಬಾಡಿ. ಓಕೆ, ಆ ಏರೆಂಕೈಮಾ ಅನ್ನೋದು ನಾವು ಜಲಚರ ಸಸ್ಯಗಳಲ್ಲಿ ಆ ಒಂದು ಟಿಶ್ಯೂಸ್, ಆ ಒಂದು ಪ್ಲಾಂಟ್ ಬಾಡಿ ಏನಾಗ್ಬೇಕು? ತೇಲ್ಬೇಕು. ಹೌದಾ, ತೇಲೋದಿಕ್ಕೆ ಏನ್ ಮುಖ್ಯ? ಏರ್ ಮುಖ್ಯ ಅಲ್ವಾ? ಈಗ ನಾವು ಹೇಗೆ ದೋಣಿಲಿ ಒಂದು ಕೋಲ್ನ ಹೇಗೆ ಇಟ್ಕೊಂಡು ನಾವು ಸಾಕ್ತಿವೋ, ಆ ರೀತಿ ಈ ಜಲಚರ ಸಸ್ಯಗಳು ಕೂಡ, ಈ ಜಲವಾಸಿಗಳು ಕೂಡ, ಈ ಸಸ್ಯಗಳೇನಾಗ್ತಿರುತ್ತೆ? ತೇಲ್ತಾ ಇರ್ಬೇಕು. ಇಟ್ ಹೆಲ್ಪ್ಸ್ ಫಾರ್ ದ ಫ್ಲೋಟಿಂಗ್. ಓಕೆ, ಏರೆಂಕೈಮಾ ಅನ್ನೋದು ಏನ್ ಮಾಡುತ್ತೆ? ಹೆಲ್ಪ್ಸ್ ಫಾರ್ ದ ಫ್ಲೋಟಿಂಗ್, ಅಂದ್ರೆ ಹರಿಯೋದಿಕ್ಕೆ, ತೇಲೋದಿಕ್ಕೆ ಅದು ಹೆಲ್ಪ್ ಮಾಡ್ತಾ ಇರುತ್ತೆ. ಫ್ಲೋಯಿಂಗ್ ಮಾಡೋಬೇಕು, ಹರಿಬೇಕು ಅನ್ನೋದಿಕ್ಕೆ ಅದು ಹೆಲ್ಪ್ ಮಾಡ್ತಾ ಇರುತ್ತೆ. ಓಕೆ, ಹಾಗೇನೆ ವ್ಯಾಕ್ಯೂಲ್ಸ್. ನಾವ್ ಆಗ್ಲೇ ಹೇಳಿದ್ವಿ ವ್ಯಾಕ್ಯೂಲ್ಸ್ ಇಲ್ಲಿ ಒಂದು ಶೇಪ್ ಹೇಗಿದೆ. ಈ ಒಂದು ವ್ಯಾಕ್ಯೂಲ್ಸ್ ಏನ್ ಮಾಡುತ್ತೆ ಅಂದ್ರೆ ಫುಡ್ ನ ಸ್ಟೋರ್ ಮಾಡುವಂತದ್ದು. ಹೌದಾ, ಈಗ ಹೇಗೆ ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಫುಡ್ ನಮ್ಗೆ ಸಿಗುತ್ತೆ, ಯಾವ ರೀತಿ? C6H12O6 ಅನ್ನೋ ಏನೋ ಒಂದು ಗ್ಲೂಕೋಸು ಆ ಒಂದು ಆಕ್ಸಿಜನ್ ನ ಲಿಬರೇಟ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ ನ ಅಬ್ಸರ್ವ್ ಮಾಡ್ಕೊಂಡು ಆ ಒಂದು ಫೋಟೋಸಿಂಥಸಿಸ್ ಅನ್ನೋ ಪ್ರೋಸೆಸ್ ನಡೀತಾ ಇರುವಾಗ ಇನ್ನು ಮಿಕ್ಕಿದ್ದು ಏನು ಒಂದು ಫುಡ್ ಸ್ಟೋರೇಜ್, ಫುಡ್ ಪ್ರಾಡಕ್ಟ್ಸ್ ಅಂದ್ರೆ ಆಹಾರ ಉತ್ಪನ್ನಗಳಿದೆ. ಆ ಆಹಾರ ಉತ್ಪನ್ನಗಳು ಈ ವ್ಯಾಕ್ಯೂಲ್ಸ್ ಮುಖಾಂತರ ಪ್ರತಿಯೊಂದು ಸೆಲ್ಸ್ಗೂ ಕೂಡ ಏನ್ ಮಾಡ್ತಿರುತ್ತೆ? ಟ್ರಾನ್ಸ್ಪೋರ್ಟ್ ಮಾಡ್ತಿರುತ್ತೆ. ಅಂದ್ರೆ ಸಾರಿಗೆ, ಅಂದ್ರೆ ಸಾರಿಗೆ ಇಸ್ ನಥಿಂಗ್ ಬಟ್ ಟ್ರಾನ್ಸ್ಪೋರ್ಟ್. ಪ್ರತಿಯೊಂದು ಕೂಡ ಏನ್ ಮಾಡ್ತದೆ? ಸಾಗಿಸ್ತಾ ಇರುತ್ತೆ. ಓಕೆನಾ? ಹೇಗೆ ಈ ಫುಡ್ ಏನು, ಈಗ ನಾವ್ ಲಾಸ್ಟ್ ಅಲ್ಲಿ ನೋಡ್ತೀವಿ ಯಾವ ರೀತಿ ಒಂದು ಈಕ್ವೇಶನ್ಸ್ ನೋಡ್ತೀವಿ. C6H12O6 H2O ಅಲ್ವಾ? ಆ ರೀತಿ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಅಬ್ಸರ್ವ್ ಮಾಡ್ಕೊಂಡು O2 ನ ರಿಲೀಸ್ ಮಾಡುವಾಗ ನಾವೇನು ಆ ಒಂದು ಪ್ರಾಡಕ್ಟ್, ಒಂದು ಫುಡ್ ಪ್ರಾಡಕ್ಟ್ಸ್ ಏನಾಗುತ್ತೆ? ಈ ವ್ಯಾಕ್ಯೂಲ್ಸ್ ಮುಖಾಂತರ ಸ್ಟೋರ್ ಆಗುತ್ತೆ, ಸಂಗ್ರಹ ಆಗುತ್ತೆ. ಈ ಸಂಗ್ರಹ ಆಗಿರುವಂತ ಫುಡ್ ಇದರ ಒಂದು ವಿವಿಧ ಬೆಳವಣಿಗೆ. ಹೌದಾ, ಸಸ್ಯದ ವಿವಿಧ ಬೆಳವಣಿಗೆಗಳು ಏನೇನಿರುತ್ತೆ? ಇನ್ ದ ಕೇಸ್ ಆಫ್ ಫ್ರೂಟ್, ಹೇಗೆ ಹಣ್ಣುಗಳು ಹೇಗೆ ಡೆವಲಪ್ ಆಗೋದು, ಅಂದ್ರೆ ಹಣ್ಣುಗಳು ಹೇಗೆ ಒಂದು ಸ್ಟಾರ್ಚ್, ಪಿಷ್ಟ ಅಂತ ಏನ್ ಹೇಳ್ತೀವಿ, ಆ ಒಂದು ಸ್ಟಾರ್ಚ್ ನ ಸ್ಟೋರ್ ಮಾಡ್ಕೊಳ್ಳುವಂತದ್ದು. ಹಾಗೇನೆ ಒಂದು ಎಲೆಗಳು, ಬೇರೆ ಬೇರೆ ಎಲೆಗಳು ಹೇಗೆ ಬೆಳಿಬೇಕು,
ಮತ್ತೆ ಹೂಗಳು ಹೇಗ್ ಬಿಡ್ಬೇಕು, ಬೇರು ಹೇಗೆ ಸ್ಟ್ರಾಂಗ್ ಆಗಿರ್ಬೇಕು, ಅದ ಮೆಕ್ಯಾನಿಕಲ್ ಟಿಶ್ಯೂಸ್ ಅಂತ ಹೇಳ್ತೀವಿ. ಮೆಕ್ಯಾನಿಕಲ್ ಟಿಶ್ಯೂಸ್ ಅಂದ್ರೆ ಯಾವುದೇ ಒಂದು ಗಾಳಿ ಎನ್ವಿರಾನ್ಮೆಂಟಲ್ ಫೋರ್ಸಸ್ ಏನ್ ಬರ್ತಿರುತ್ತೆ, ಗಾಳಿ ಅಥವಾ ಒಂದ್ ಬಿರುಗಾಳಿ ಏನೋ ಒಂದು ಅಕಸ್ಮಾತ್ ಒಂದು ಗಿಡಕ್ಕೆ ಟಚ್ ಆದ್ರೂ ಕೂಡ ಅದು ಬ್ರೇಕ್ ಡೌನ್ ಆಗ್ಬಾರ್ದು. ಇಟ್ ಏನಾಗ್ಬಾರ್ದು, ಇಟ್ ಅವಾಯ್ಡ್ ಮಾಡ್ಬೇಕು. ಇಟ್ ಅವಾಯ್ಡ್ಸ್ ದಟ್ ಎನ್ವಿರಾನ್ಮೆಂಟಲ್ ಫೋರ್ಸಸ್. ಅದಕ್ಕೋಸ್ಕರ ಆ ಒಂದು ಶಕ್ತಿ ಬೇಕಲ್ವಾ ಒಂದು ಸಸಿಗೆ, ಅದಕ್ಕೆ ಏನ್ ಮಾಡುತ್ತೆ, ಈ ಫುಡ್ ವ್ಯಾಕ್ಯೂಲ್ಸ್ ಫುಡ್ ನ ಸ್ಟೋರ್ ಮಾಡ್ಕೊಂಡಿರುತ್ತೆ. ಓಕೆನಾ. ಇದು ಒಂದು ಲಾಂಗಿಟ್ಯೂಡ್ನ ಸೆಕ್ಷನ್. ಈ ಲಾಂಗಿಟ್ಯೂಡ್ನ ಸೆಕ್ಷನ್ ಅಂತ ಅಂದ್ರೆ ಉದ್ದವಾಗಿ ಸೀಳಿಕೆ ಮಾಡಿರುವಂತ ಒಂದು ಸಸ್ಯನ ಉದ್ದವಾಗಿ ಸೀಳಿಕೆ ಮಾಡಿರುವಂತದ್ನ ನಾವು ಲಾಂಗಿಟ್ಯೂಡ್ನ ಸೆಕ್ಷನ್ ಅಂತ ಕರಿತೀವಿ. ಟ್ರಾನ್ಸ್ಫರ್ ಸೆಕ್ಷನ್ ಅಂತಂದ್ರೆ ಅಡ್ಡಲಾಗಿ ನಾವೇನ್ ಮಾಡ್ತೀವಿ, ಸೀಳಿಕೆ ಮಾಡಿರುವಂತದ್ದು ಒಂದು ಸಸ್ಯವನ್ನ ತಗೊಂಡ್ಕೊಂಡು ಆ ಟಿಶ್ಯೂಸ್ ನೋಡ್ಬೇಕು ಅಂತ ಹೇಳಿದಾಗ ಟ್ರಾನ್ಸ್ಫರ್ ಸೆಕ್ಷನ್ ಮಾಡಿರುವಂತದ್ದು. ಇಷ್ಟು ಕೂಡ ಪೇರೆಂಕೈಮ ಅದು ಸ್ಟ್ರಕ್ಚರ್ಸ್ ಅಂಡ್ ಫಂಕ್ಷನ್ಸ್. ಓಕೆನಾ. ಹಾಗೆ ನೆಕ್ಸ್ಟ್ ಬರುವಂತದ್ದು ಕೋಲೆಂಕೈಮ. ಏನ್ ಹೇಳಿ, ಕೋಲೆಂಕೈಮ. ಓಕೆ. ಈ ಕೋಲೆಂಕೈಮದಲ್ಲಿ ಏನು, ಇಲ್ಲಿ ನಾವು ನೋಡಿದೀವಿ ಪ್ರತಿಯೊಂದು ಸೇಮ್ ಪೇರೆಂಕೈಮ ತರನೇ ಪ್ಯಾಟರ್ನ್, ಬಟ್ ಇಟ್ ಈಸ್ ಸ್ಟ್ರಾಂಗರ್ ದನ್ ಪೇರೆಂಕೈಮ. ಕೋಲೆಂಕೈಮ ಅನ್ನೋದು ಸ್ಟ್ರಾಂಗರ್ ದನ್ ಪೇರೆಂಕೈಮ. ಇದು ಫುಲ್ ರಿಜಿಡ್ ಹಾರ್ಡ್. ಓಕೆನಾ. ದ ಟಿಶ್ಯೂಸ್ ಹ್ಯಾವ್ ರಿಜಿಡ್ ಹಾರ್ಡ್, ಸ್ಟ್ರಾಂಗ್ ಆಗಿರುತ್ತೆ ಈ ಒಂದು ಟಿಶ್ಯೂಸ್. ಓಕೆನಾ. ಮತ್ತೆ ಇದು ಏನ್ ಹೆಲ್ಪ್ ಮಾಡುತ್ತೆ ಅಂದ್ರೆ ಮೆಕ್ಯಾನಿಕಲ್ ಸಪೋರ್ಟ್ ತುಂಬಾ ಕೊಡುತ್ತೆ. ಮೆಕ್ಯಾನಿಕಲ್ ಸ್ಟ್ರೆಂತ್ ಕೊಡುವಂತದ್ದು, ಯಾಂತ್ರಿಕ ಬಲವನ್ನ ಕೊಡುವಂತದ್ದು. ಹಾಗೇನೆ ಇಟ್ ಹೆಲ್ಪ್ಸ್ ಫಾರ್ ದ ಟ್ರಾನ್ಸ್ಪೋರ್ಟ್ಸ್ ಫುಡ್ ಥ್ರೂ ವ್ಯಾಕ್ಯೂಲ್ಸ್. ಓಕೆನಾ. ಇಷ್ಟು ಪೇರೆಂಕೈಮ ಮತ್ತೆ ಸ್ಕ್ಲೀರೆಂಕೈಮ ಬಗ್ಗೆ ತಿಳ್ಕೊಂಡಿದೀವಿ. ನೆಕ್ಸ್ಟ್ ಇನ್ನು 5 ನಿಮಿಷ ಬ್ರೇಕ್ ಇರುತ್ತೆ. ಈ 5 ನಿಮಿಷ ಬ್ರೇಕ್ ಆದ್ಮೇಲೆ ನಾವು ಸ್ಕ್ಲೀರೆಂಕೈಮ ಮತ್ತೆ ಝೈಲಮು, ಫ್ಲೋಯಮು ಹಾಗೆ ಆನಿಮಲ್ ಟಿಶ್ಯೂಸ್ ಅಲ್ಲಿ ಬರುವಂತದ್ದು ಇಷ್ಟೆಲ್ಲ ಕೂಡ ಇಂಪಾರ್ಟೆಂಟ್. ಇದನ್ನ ನಾವು ತಿಳ್ಕೊಂತ ಹೋಗೋಣ. 5 ನಿಮಿಷ ಬ್ರೇಕ್.